ನಿನ್ನೆ ತಾನೇ ರಾಜ್ಯದಾದ್ಯಂತ ತೆರೆಕಂಡು ಬಸವ ಭಕ್ತರ ಪ್ರಶಂಸೆಗೆ ಒಳಪಟ್ಟಿರುವಂತಹ ಜಗನ್ಮಾತೆ ಅಕ್ಕ ಮಹಾದೇವಿ ಚಿತ್ರದ ತಂಡವು ಇಂದು ಬೀದರ್ ಜಿಲ್ಲೆಯ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ವಿ ಭೂಮರೆಡ್ಡಿ ಮಹಾವಿದ್ಯಾಲಯಕ್ಕೆ ಭೇಟಿ ನೀಡಿ ಮಹಾವಿದ್ಯಾಲಯದ ಎಲ್ಲಾ ಮಕ್ಕಳು ಚಲನಚಿತ್ರವನ್ನ ನೋಡಿ ಜಗತ್ತಿನ ಪ್ರಪ್ರಥಮ ಕವಯಿತ್ರಿಯ ಬಗ್ಗೆ ತಿಳಿದುಕೊಳ್ಳಲು ವಿನಂತಿಸಿಕೊಂಡ್ರು. ಇನ್ನು ಮಹಾತಾಯಿ ಅಕ್ಕ ಮಹಾದೇವಿ ಅವರ ಜೀವನ ಚರಿತ್ರೆಯನ್ನ ಕಣ್ಣಿಗೆ ಕಟ್ಟುವ ರೀತಿ ಚಿತ್ರವನ್ನ ರೂಪಿಸಿರುವ ತಂಡವನ್ನ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಮಂಡಳಿಯ ಆಡಳಿತ ಮಂಡಳಿ ಸದಸ್ಯರಾಗಿರುವಂತಹ ರಜನೀಶ್ ವಾಲಿ ಅವರು ಸನ್ಮಾನಿಸಿ ಅಭಿನಂದಿಸಿದ್ರು. ಹಾಗೂ ಇದೇ ವೇಳೆ ಮಾತನಾಡಿದಂತ ಅವರು ಚಲನಚಿತ್ರ ತಂಡ ತುಂಬಾ ಅದ್ಭುತವಾಗಿ ಚಿತ್ರವನ್ನ ನಿರ್ಮಿಸಿದ್ದಾರೆ. ಪ್ರತಿಯೊಬ್ಬರು ಈ ಚಿತ್ರವನ್ನ ನೋಡಿ ಇತಿಹಾಸವನ್ನ ಯುವ ಸಮುದಾಯಕ್ಕೆ ತಿಳಿಸಲು ಹೊರಟಿರುವ ತಂಡವನ್ನ ಪ್ರೋತ್ಸಾಹಿಸಬೇಕು ಅಂತ ತಿಳಿಸಿದ್ರು. ಅವತ್ತೇ ಯೋಚನೆ ಮಾಡಿದೆ ಮಾಡವಳಿ ಕೇಳಿ ಈ ತರ ಜಮ ಕೊಡಾಕ್ಸಿದೆ ಕೇಳೋಣ ಅಂತಂದು ಇವತ್ತ ಅದಂತ ಅನಾಯಾಸ ಆಗಿ ಬಂದಿದೆ ನಮ್ಮ ಹತ್ರ. ಎಲ್ಲರೂ ಈ ಮೂವಿ ನೋಡಿ ಇವತ್ತು ಹ್ಯೂಮನ್ ರೈಟ್ಸ್ ಬಗ್ಗೆ ಸ್ಪೀಚ್ ಕೊಡ್ತಾರೆ. 100% ಈ ಮೂವಿಗೂ ಕನೆಕ್ಟೆಡ್ ಇದೆ. ನೀವು ಇದು ಆಗಿದ್ಮೇಲೆ ಎಲ್ಲರೂ ಇದು ಮೂವಿ ನೋಡ್ಬಿಟ್ಟು ಹ್ಯೂಮನ್ ರೈಟ್ಸ್ ಬಗ್ಗೆ ಅರ್ಥ ಮಾಡ್ಕೊಳ್ಳಿ ನೀವು ಅಂತ ಹೇಳ್ತೀನಿ. ಇನ್ನು ಚಿತ್ರದಲ್ಲಿ ಅಕ್ಕ ಮಹಾದೇವಿ ಪಾತ್ರವನ್ನ ನಿರ್ವಹಿಸಿರುವಂತಹ ನಟಿ ಸುಲಕ್ಷಾ ಖೈರಾ ಮಾತನಾಡಿ, ಇದೇ ಸಂಸ್ಥೆಯಲ್ಲಿ ಓದಿದ ನಮ್ಮ ನಿರ್ದೇಶಕರು BVB ಸಂಸ್ಥೆ ನಮ್ಮ ಬೆನ್ನಿಗೆ ನಿಂತಿದ್ದಾರೆ, ಒಂದು ದೊಡ್ಡ ಶಕ್ತಿ ಇರುತ್ತೆ ಅಂತ ಹೇಳಿದ್ದಾರೆ. ಅವರ ಮಾತನ್ನ ನೀವು ನಿಜಗೊಳಿಸುವಿರಿ ಎಂದು ನಂಬಿಕೆ ಇದೆ. ಅದರಿಂದ ಪ್ರತಿಯೊಬ್ಬರಿಗೂ ಚಿತ್ರವನ್ನ ವೀಕ್ಷಿಸಿ ಯಶಸ್ವಿಗೊಳಿಸಬೇಕು ಅಂತ ಮನವಿ ಮಾಡಿದ್ರು. ಏನ್ ಹೇಳ್ತಿದ್ರು ಅಂದ್ರೆ, ಮೇಡಮ್ BVB ಕಾಲೇಜ್ ಅವರು ಒಪ್ಕೊಂಡ್ರು ಅಂದ್ರೆ ನಮ್ ಶಕ್ತಿನ ನಮ್ ಜೊತೆ ಇದೆ ಸಿನಿಮಾಕ್ಕೆ ಅಂತ ಹೇಳ್ತಾ ಇದ್ರು. ನನ್ನ ಕರ್ತವ್ಯ ವಿನಂತಿ ಏನಂದ್ರೆ, ಅಕ್ಕ ಅಂದ್ರೆ ಜಗತ್ತಿಗೆ ಬೆಳಕು. ಅಕ್ಕನ ಬಗ್ಗೆ ಯಾರಿಗೂ ಗೊತ್ತಿಲ್ಲ, ಎಲ್ರಿಗೂ ಗೊತ್ತಿದೆ. ಸುಂದರವಾಗಿ ಸಿನಿಮಾದ ಮುಖಾಂತರ ನಮ್ಮ ಡೈರೆಕ್ಟರ್ ಸರ್ ಅವರು ಸಿನಿಮಾ ರಿಲೀಸ್ ಮಾಡಿದ್ದಾರೆ. ಸಪ್ನಾ ಮಲ್ಟಿಪ್ಲೆಕ್ಸ್ ಅಲ್ಲಿ ರಿಲೀಸ್ ಆಗಿದೆ 11 o'clock ಹಾಗೂ 5 ಗಂಟೆಗೆ. ದಯವಿಟ್ಟು ತಾವೆಲ್ಲರೂ ಬಂದು ಸಿನಿಮಾ ವೀಕ್ಷಿಸಿ ಅಂತ ನಾನು ಕೇಳ್ಕೊಳ್ತೀನಿ. ಇನ್ನು ನಂತರ ಮಾತನಾಡಿದಂತ ನಿರ್ದೇಶಕ ಹಾಗೂ ನಿರ್ಮಾಪಕರಾದಂತ ವಿಷ್ಣುಕಾಂತ್ ಬೀಜಿ ಅವರು, ಈ ಹಿಂದೆ ನಿಮ್ಮ ಹಾಗೆ ಇದೇ ತರಗತಿಗಳಲ್ಲಿ ಕುಳಿತು ಪಾಠ ಕೇಳಿ ನಾನು ಕೂಡ ಬೆಳೆದು ಬಂದಿದ್ದೇನೆ. ಇಂದು ಚಿತ್ರವನ್ನ ರಚಿಸಿ ನಿರ್ದೇಶಕನಾಗಿ ನಿರ್ಮಾಣ ಮಾಡಿದ್ದೇನೆ. ನಿಮ್ಮಲ್ಲೇ ಒಬ್ಬನಾಗಿ ಬೆಳೆದು ಬಂದ ನನ್ನನ್ನ ಈ ಚಿತ್ರ ನೋಡುವ ಮೂಲಕ ನೀವೆಲ್ಲರೂ ಪ್ರೋತ್ಸಾಹಿಸಬೇಕು ಮತ್ತು ಬೆಳೆಸಬೇಕು ಅಂತ ಮನವಿ ಮಾಡಿದ್ರು. ಮ್ಯಾಥ್ಸ್ 2 ಮಾರ್ಕ್ಸ್ ಕಮ್ಮಿ ಬಂದಿತ್ತು ಅಷ್ಟೇ. SP ಪಾಟೀಲ್ ಸರ್ 98 ಮಾರ್ಕ್ಸ್ ತಗೊಂಡು ಹೋಗಿದ್ವಿ ಇದೇ ಕಾಲೇಜಿನಿಂದ. ಹಾಗೆ ಅವಾಗ ಹೆಚ್ಚಿನ ಮಂದಿ ಇದ್ರು, ಆಂಟಿನಸ್ ಸರ್ ಇದ್ರು, ಸಿಪ್ಪಿ ಸರ್ ಇದ್ರು. ಅವರೆಲ್ಲ ನಮ್ಮ ಗುರುಗಳ ಇದೇ ಕಾಲೇಜ್ ಸ್ಟೂಡೆಂಟ್ ಅಂತ ಹೇಳ್ಕೊಳ್ಳಿಕ್ಕೆ ಒಂದು ಹೆಮ್ಮೆ. ಆ ಕಾಲೇಜ್ನಲ್ಲಿ ಬಂದು ಪ್ರಚಾರ ಮಾಡಕ್ ಬಂದಿದ್ದೀನಿ. ಭವ್ಯ ಹಿರಿಯರಿಗೆ ಗೊತ್ತಿರುತ್ತೆ, ಚಿತ್ರರಂಗವನ್ನೇ ಆಳಿದರು. ಅವ್ರದ್ದು 25 ವಾರ ಮತ್ತು 100 days ಮೂವಿಗಳು ಸಾಕಷ್ಟು ಇವೆ. ಅವೆಲ್ಲ ಫೇಮಸ್ ಮೂವಿಗಳು ಯೂಟ್ಯೂಬ್ ನಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ನಿಮಗೆ ನಟಿ ಭವ್ಯ ಅವರು ನಟಿಸಿರೋ ಚಿತ್ರ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಅವ್ರು ಕಾಲಿಟ್ಟಿದ್ದು ಎಲ್ಲ ಸಿನಿಮಾಗಳು ಸೂಪರ್ ಹಿಟ್ ಸಿನಿಮಾಗಳು ಅಂತ ಪ್ರಚಾರಕ್ಕೆ ಬಂದಿದ್ದಾರೆ. ಕಾರಣ ಅವ್ರು ಬಂದಿದ್ದು ನನ್ನೊಂದಿಗೆ ಅವರು 3 ಸಿನಿಮಾದಲ್ಲಿ ಪಾತ್ರ ಮಾಡಿದ್ದಾರೆ. ಪಾತ್ರ ಮಾಡಿರುವಂತ ಆ ಸಂದರ್ಭದಿಂದ ನಾನು ಯಾವಾಗ ಕರ್ಕೊಂಡು ಬರ್ತೀನಿ. ಹಾಗಾಗಿ ಅವ್ರು ಬಂದಿದ್ದಾರೆ. ಅದರಲ್ಲಿ ಅದೇ ನಮ್ಮ ಸುಲಕ್ಷಾ, ಇದೇ ಮಣ್ಣಿನ ಭೂಮಿ, ಇದೇ ನಾಡಿನ, ಇದೇ ಜಿಲ್ಲೆಯವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಒಂದು ಕೈಲಾಸದಿಂದ ದೇವಿನ ಬಂದಂಗೆ ನಾವು ನಮ್ಮ ಚಿತ್ರದ ಮಾಡಿದಾರೆ ಅಂತ ಹೇಳಕ್ ಅಷ್ಟೇ ಅಲ್ಲ, ನೀವು ಬಂದು ನೋಡಿದ್ರೆ ಗೊತ್ತಾಗುತ್ತೆ. ನಾವು ಚಿತ್ರದ ಬಗ್ಗೆ ಏನೂ ಹೇಳಲ್ಲ, ಅಲ್ಲಿ ಬಂದು ಎಲ್ಲ ನೋಡಿ ಆ ಚಿತ್ರದ ರಚನೆ, ನಿರ್ಮಾಣ, ನಿರ್ದೇಶನ ಎಲ್ಲವೂ ಮಾಡಿ ನನ್ನಲ್ಲಿ ಬೈಬೋದು. ಕೌಶಿಕ ಮಹಾರಾಜ ಅಂತ ಅವರೇ ಅಲ್ಲಿ ನೆಗೆಟಿವ್ ಹೀರೋ ಇರ್ತಾರೆ. ಆ ಪಾತ್ರ ನಾನೇ ಮಾಡಿದ್ದೀನಿ. ನಡ್ಕೊಂಡು ಬರೀ, ಜಾಸ್ತಿ ಬೈಬೇಡ್ರಿ. ಯಾಕಂದ್ರೆ ಶಾಪ್ ಹಾಕೋದ್ರ ಮುಂದೆ ನನಗೆ ಏನೋ ಆಗೋದು ಬೇಡ. ನಾನು ಇದೇ ಕಾಲೇಜ್ ಸ್ಟೂಡೆಂಟ್. ಅವ್ರಿಗೆ ವಿನಂತಿಸ್ಕೊಳ್ತೀನಿ. ಅವರು ಹೃದಯ ತುಂಬಾ ದೊಡ್ಡದಿದೆ, ಸಾಕಷ್ಟು ಸಾಮಾಜಿಕ ಕೆಲಸಗಳು ಮಾಡಿದ್ದಾರೆ. ನಮ್ಮ ಚಲನಚಿತ್ರಕ್ಕೂ ಒಂದು ಸ್ವಲ್ಪ ಯಶಸ್ವಿ ಆಗ್ಲಿಕ್ಕೆ ಸ್ವಲ್ಪ ಜನ ನೋಡಿಸ್ಬಿಟ್ರೆ ಅವರು ಮನೆಯಲ್ಲ ಸ್ಟೂಡೆಂಟ್ಸ್ ಹೇಳ್ತಾರೆ, ನಾವು ಸಿನಿಮಾ ನೋಡಿದೀವಿ ಚೆನ್ನಾಗಿದೆ ಅಂತ ಹೇಳ್ತಾರೆ. ಮತ್ತೆ ಅವರೆಲ್ಲ ಬರ್ತಾರೆ. ಹಾಗಾಗಿ ಒಂದು ನನ್ನ ಯಶಸ್ವಿ ಈ ಕಾಲೇಜಿನ ನಾನು ಕಲಿತ ಕಾಲೇಜ್ ಕೂಡ ಒಂದು ಪೂರಕವಾಗಿ ತಮ್ಮೆಲ್ಲರಿಗೂ ಕೇಳ್ಕೊಳ್ತಾ ನನ್ನ ಮಾತು ಮುಗಿಸ್ತೀನಿ.